ನಾವಂತೂ ವೆಲ್ಕಮ್ ಮಾಡಿದೆವು. ಬಿಕಾಸ್ ಎನಿಥಿಂಗ್ ಗುಡ್ ಫಾರ್ ದ ಕಂಟ್ರಿ, ದೇಶಕ್ಕೆ ಯಾವುದೇ ಒಂದು ಕಾರ್ಯಕ್ರಮದಿಂದ ಒಳ್ಳೇದಾಗ್ತಿತ್ತಂದ್ರೆ ಅದನ್ನು ಸ್ವಾಗತ ಮಾಡ್ತೇವೆ. ಬಟ್ ನಿಮ್ಗೆ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ, ಇದನ್ನ ನಾವು 2 ವರ್ಷದ ಹಿಂದೆ ಹೇಳಿದ್ದೇವೆ. ಅವ್ರು ಅಟ್ಲೀಸ್ಟ್ ಇದು ಸರ್ಕಾರ, ಇದು ವಿರೋಧ ಪಕ್ಷದ ಜನಾನು ಇದನ್ನ ಕೇಳಿದ್ರು. ಅದಕ್ಕೆ ನಾವು ಈ ನಿರ್ಣಯ ತಗೊಂಡು ಜನಗಣತಿ ಮಾಡ್ತೇವೆ, ಸೆನ್ಸಸ್ನಲ್ಲೇ ಕಾಸ್ಟ್ ಇನ್ಕ್ಲೂಡ್ ಮಾಡ್ತೀವಿ ಅಂತ ಏನು ಹೇಳಲಿಲ್ಲ ಅವರು. ಇಲ್ಲೇನದ ಇವತ್ತೇನೋ ನೋಡಿದೆ, ಯಾರೋ ಒಬ್ರು ಮಂತ್ರಿಗಳು ಈ ಜವಾಹರ್ಲಾಲ್ ನೆಹರು ಅವರು ಅಪೋಸ್ ಮಾಡಿದ್ರು, ಇವ್ರು ಮಾಡಿದ್ರು. ನೀವು ಅಲ್ಲಿ ಪ್ರಾರಂಭದಲ್ಲಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಯಾವ ಸ್ಥಿತಿ ಇತ್ತು ಆ ಸ್ಥಿತಿಯಲ್ಲಿ ಎಲ್ಲಾನು ಕೂಡ ಯಾರಿಗೂ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ತಂದಿದ್ರು. ಆವಾಗ ಎಲ್ಲರೂ ಅಪೋಸ್ ಮಾಡಿದ್ರು. ಆದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅದಕ್ಕೆ ಪರ ಇದ್ರು, ಅದು ಆಗಲಿಲ್ಲ. ಆದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಆಮೇಲೆ ಒಂದೊಂದಾಗಿ 4 ಕೋಡ್ಗಳನ್ನ, 4 ಆಕ್ಟ್ಗಳನ್ನ ಅವರು ಮಾಡಿದ್ರು. ಸೊ ನಾವು ಒಂದು ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಇಟ್ಕೊಂಡು ಕೆಲಸ ಮಾಡ್ತೇವೆ ಹೊರತಾಗಿ ಅವ್ರ ಹಂಗೆ ನೆಹರೂಜಿನೇ ಅಪೋಸ್ ಕಿಯಾ, ಗಾಂಧಿಜಿನೇ ಅಪೋಸ್ ಕಿಯಾ, ಇಂದಿರಾ ಗಾಂಧಿನೇ ಐಸಾ ಕಿಯಾ ಅಂತ ಹೇಳೋರಲ್ಲ. ಅರೆ ನೀವು ಮೂಲತಾನೇ ರಿಸರ್ವೇಶನ್ ವಿರೋಧಿಗಳು, ಶೆಡ್ಯೂಲ್ ಕಾಸ್ಟ್ಗೆ ರಿಸರ್ವೇಶನ್ ಕೊಡಬಾರದು ಅನ್ನತಕ್ಕಂಥ ಗುಂಪಿನಲ್ಲಿ ನೀವೊಬ್ರು. ಈಗ ನಮಗೆ ಈ ಬುದ್ಧಿ ಹೇಳೋದು ಅಷ್ಟು ಸರಿಯಲ್ಲ. ಅವ್ರು ತಿಳ್ಕೋಬೇಕು, ಸರಿಯಾಗಿ ಇದ್ರ ಕಡೆ ಗಮನ ಕೊಟ್ಟು ಇಂಥ ಸ್ಟೇಟ್ಮೆಂಟ್ಗಳನ್ನ ಕೊಡಬೇಕು. ಅದಕ್ಕೆ ಇವತ್ತೇನಾಗಿದೆ, ಇದು ಸೆನ್ಸಸ್ನಲ್ಲೇ ಇದನ್ನ ಮಾಡಬೇಕನ್ನೋದು ಇದು ಒಳ್ಳೆ ಸ್ಟೆಪ್ ಇದೆ. ಆದರೆ ಇದು ಬೇಗನೆ ಆಗಬೇಕು. 1, ತೋರಿಕೆಗಿರಬಾರ್ದು. 2, 3ನೇದಾಗಿ ಎಕನಾಮಿಕ್ ಮತ್ತು ಎಜುಕೇಶನಲ್ ಸರ್ವೆ ಪರ್ಫೆಕ್ಟ್ ಆಗಿ ಎಲ್ಲ ಜನರಿಗೆ ಸಮಾಧಾನ ತರ್ತಕ್ಕಂಥ ರೀತಿಯಲ್ಲಿ ಇದು ಆಗಬೇಕು ಅಂತಕ್ಕಂಥದ್ದೇ ಅನಿಸಿಕೆ ನಮ್ಮದಿದೆ. ಇದನ್ನ ನಾನು ಇನ್ನೂ ಕೂಡ ವೆಲ್ಕಮ್ ಮಾಡಿದ್ದೇನೆ ಮತ್ತು ರಾಹುಲ್ ಗಾಂಧಿ ಅವರು ಕೂಡ ಇದನ್ನ ವೆಲ್ಕಮ್ ಮಾಡಿದ್ದಾರೆ. ಅದಕ್ಕಾಗಿ ಇದು ಆದಷ್ಟು ಬೇಗನೆ ಮುಂದುವರಿಬೇಕು. ಮತ್ತು ಈಗೇನು ಬರೇ ಒಂದು 550 ಕೋಟಿ ರೂಪಾಯಿ ಇದಕ್ಕೆ ಸರ್ವೆಗೆ ಇಟ್ಟಿದ್ದಾರೆ, ಅದನ್ನ ಎದಕ್ಕೂ ಸಾಲದಿಲ್ಲ. ಅದು ಸುಮ್ಮನೆ ಒಂದು ನಾಮಿನಲ್ ಟೋಕನ್ ಗ್ರಾಂಟ್ ಇಟ್ಟಿದ್ದಾರೆ.